ನಮಸ್ಕಾರ ನನ್ನ ಪ್ರಿಯ ಕನ್ನಡಿಗರೇ. ಇವತ್ತಿನಲ್ಲಿ ಅಲಸಂದಿ ಕಾಳು ಸಾಂಬಾರು ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಅಲಸಂದಿ ಕಾಳನ್ನ ಒಂದು ಕುಕ್ಕರಲ್ಲಿ ಅಂದರೆ ಬೇಯಿಸ್ತಾ ಇದ್ದೀನಿ ಅಷ್ಟೇ, ಕುಕ್ಕರ್ ಲಿಡ್ ಹಾಕಿಲ್ಲ. ಆ ಬೇಯಿಸೋಕ್ಕೆ ಬಿಡಬೇಕು, ಅದನ್ನು ಬೇಯಕ್ಕೆ ಬಿಡಬೇಕು. ಅದಾದಮೇಲೆ ಒಂದು ಬಾಣಲೆಯಲ್ಲಿ ಕೊಬ್ಬರಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಉದ್ದುದ್ದ ಹೆಚ್ಕೊಂಡಿರೋಂಥ ಈರುಳ್ಳಿನ ಹಾಕಿಬಿಟ್ಟು ಆಮೇಲೆ ಕರಿಬೇವು ಎಲ್ಲ ಹಾಕಿ ಅದನ್ನು ಸ್ವಲ್ಪ ಹುರ್ಕೋಬೇಕು. ಕೊತ್ತಂಬರಿ ಕಾಳನ್ನ ಹಾಕಿ ಹುರ್ಕೊಳ್ಳಿ. ನೀವು ಎಷ್ಟು ಸಾಂಬಾರು ಮಾಡಿದ್ರೆ ಅದ್ರ ಮೆಜರ್ಮೆಂಟ್ ಮೇಲೆ ನೀವು ಹಾಕ್ಕೊಂಡು ಎಲ್ಲನೂ ಹಾಕಬೇಕು. ಅದೇ ಬಾಣಲೆಯಲ್ಲೇ ಟೊಮೊಟೊ ಹೆಚ್ಚಿದಂತಹ ಟೊಮೊಟೊಗಳನ್ನ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಹುರ್ಕೊಳ್ಳಿ. ಸ್ವಲ್ಪ ಕೆಂಪಾಗುತ್ತೆ ಅದು. ಹುರ್ಕೊಂಡೆಲ್ಲ ಆದಮೇಲೆ ಅದಕ್ಕೆ ಖಾರದ ಪುಡಿ, ಎಲ್ಲ ಸಣ್ಣಕ್ಕೆ ಇಟ್ಕೊಂಡಿರೋರಿನ ಖಾರದ ಪುಡಿನ ಹಾಕಿ ಹುರ್ಕೊಂಡು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿಟ್ಕೊಂಡ್ರಿ. ಆಮೇಲೆ ಬೇಯ್ತಿತ್ತಲ್ಲ ಅಲಸಂದಿ ಕಾಳಲ್ಲಿ ನಾವು ಬದನೆಕಾಯಿ ಇದ್ದರೆ ಬದನೆಕಾಯಿನ ಹೆಚ್ಚಿ ಅದಕ್ಕೆ ಹಾಕಿಬಿಡಿ ಬೇಯೋಕ್ಕೆ. ಆಮೇಲೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ 2 ಚಟಪಟ ಅಂದಮೇಲೆ ಸ್ವಲ್ಪ ಕರಿಬೇವನ್ನ ತೊಳೆದು ಹಾಕಿಡಬೇಕು, ಹುಷಾರು, ಮತ್ತು ಅದು ಸಿಡಿಯುತ್ತೆ. ಕರಿಬೇವನ್ನ ಹಾಕಿಬಿಟ್ಟಾದಮೇಲೆ ಸ್ವಲ್ಪ ಈರುಳ್ಳಿನ ಮತ್ತು ಒಗ್ಗರಣೆಗೆ ಹಾಕಿ ಅದನ್ನು ಡ್ರೈ ಮಾಡ್ಕೊತಾ ಇರಿ. ಆಮೇಲೆ ನೀವು ರುಬ್ಬಿದ್ದಂಥ ಮಿಶ್ರಣವನ್ನು ಹಾಕಿ ಅದಕ್ಕೆ ಸ್ವಲ್ಪ ಹುಣಸೆ ರಸನ 2 ಸ್ಪೂನ್ನಷ್ಟು ಅದಕ್ಕೆ ಹಾಕಿಬಿಡಿ. ಆ ಕರಿಬೇವು ಒಗ್ಗರಣೆ ಹಾಕಿದ್ರಲ್ಲ, ಕರಿಬೇವೆಲ್ಲ ಹಾಕಿ ಆ ಒಗ್ಗರಣೆಗೆ ನೀವು ಬೇಯ್ತಿದ್ದನ್ನ ಅದಕ್ಕೆ ಹಾಕಿ ಸ್ವಲ್ಪ ಮುಚ್ಚಿಬಿಡ್ರಿ. ಆವಾಗ ಒಗ್ಗರಣೆ ವಾಸನೆ ಹೊರಗೆ ಹೋಗೋದಿಲ್ಲ. ಆವಾಗ ತುಂಬ ಚೆನ್ನಾಗಿರುತ್ತೆ ಅಲಸಂದಿ ಕಾಳು ಸಾಂಬಾರು. ಎಲ್ಲ ಕುದ್ಮೇಲೆ ಬಿಸಿ ಅನ್ನದ ಜೊತೆ ಬಿಸಿ ಬಿಸಿ ಅಲಸಂದಿ ಕಾಳು ಸಾಂಬಾರು ತುಪ್ಪದ ಜೊತೆಗೆ ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಧನ್ಯವಾದಗಳು.